ಅಂದರೆ ಇಲ್ಲಿ ಆಪರ್ಚುನಿಟಿ ಕೊಟ್ಟಿದೆ ಫಸ್ಟ್ ನೀವೇ ಸರ್ ನನಗೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಅಡ್ಮಿಷನ್ ಕೊಟ್ಟಿದ್ದು, ನಂತರ ಯಾವ ಥರ ಮಾತಾಡಬೇಕು, ಎಲ್ಲಿ ಯಾವ ಥರ ನಾವು ಬಿಹೇವ್ ಮಾಡಬೇಕು, ಏನೆಲ್ಲ ಕಲ್ತ್ಕೋಬೇಕಾಗತ್ತೆ ಎಲ್ಲನೂ ಫಸ್ಟು ನೀವು ನನಗೆ ಹೇಳ್ಕೊಟ್ಟಿದ್ದು. ಅದಕ್ಕೆ ನಾನು ಫಸ್ಟ್ ನಿಮಗೆ ಥ್ಯಾಂಕ್ ಹೇಳಬೇಕು. ಮತ್ತು ಇದು ನಮಗೆ ಇವತ್ತು ನೀವು ಇಷ್ಟೆಲ್ಲ ಆರ್ಡರ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಕುಮಾರ್ ಸರ್ ಕೂಡ ತುಂಬ ಕಾರಣ ಆಗ್ತಾರೆ. ಯಾಕಂದರೆ ಫಸ್ಟ್ ಅವರೇ ನಮಗೆ ಆ ಈವೆಂಟ್ನ ಯಾವ ಥರ ಹೋಗಬೇಕು, ಏನೆಲ್ಲ ತೊಗೋಬೇಕಾಗತ್ತೆ, ಈ ಥರ ಎಲ್ಲ ನಾವು ಹೋಗಿ ಯಾವ ಥರ ಮಾತಾಡಬೇಕು, ಮತ್ತು ಯಾವ ಥರ ನಾವು ಆ ಈವೆಂಟ್ನ ಅರೇಂಜ್ ಮಾಡಬೇಕು, ಪ್ರತಿಯೊಂದು ಕೂಡ ನಮಗೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇದೆ ಸರ್. ಯಾಕಂದರೆ ಈಗ ಬಂದು ಕಲಿತಾ ಇದ್ದೀವಿ ಎಲ್ಲನೂ. ಇವರು ಸರ್ ಕುಮಾರ್ ಸರೇ ನಮಗೆ ಇದೇ ಥರ ಮಾಡಬೇಕು, ಪ್ಲಸ್ ಅಲ್ಲೇನು ಕ್ಲೈಂಟ್ಸ್ ಏನು ಹೇಳ್ತಾರೆ ಅದನ್ನ ನಾವು ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿ ಮಾಡೋಣ, ಆ ಟೈಮಿಗೆ ರೀಚ್ ಮಾಡಬೇಕು ನಾವು, ಅವ್ರಿಗೆ ಯಾವುದೇ ರೀತಿ ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋದನ್ನು ಹೇಳಿದ್ವಿ ಸರ್. ಅದೇ ಥರ ನಾವು ಕೂಡ ನಮಗೆ ಎಷ್ಟು ಗೊತ್ತಿದೆ ಅಷ್ಟು ನಾವು ಎಫರ್ಟ್ ಆಗಿ ಮಾಡಿದ್ವಿ. ಬಟ್ ಸರ್ ತುಂಬಾ ಎಫರ್ಟ್ ಆಗ್ತಿದ್ರು ಸರ್. ಆ ಟೈಮಲ್ಲಿ ಅವರು ಕೂಡ ಬಂದು ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಕೆಲಸನೂ ಅವರು ಕೂಡ ಮಾಡಿದರು. ಎಲ್ಲರೂ ಕರೆಕ್ಟಾಗಿ ವರ್ಕ್ ಮಾಡಿದ್ವಿ. ಎಲ್ಲೋ ಒಂದು ಸ್ವಲ್ಪ ಟೈಮಲ್ಲಿ ವ್ಯತ್ಯಾಸ ಆಗಿದೆ, ಅವ್ರು ಬರೋದು ಲೇಟ್ ಆಯಿತು, ಆದರೂ ಕೂಡ ಎಲ್ಲನೂ ಕರೆಕ್ಟಾಗಿ ಮುಗಿಸ್ಕೊಟ್ಟಿದ್ದೀವಿ ಸರ್. ಅದು ನಮಗೆ ತುಂಬ ಖುಷಿ ಆಯಿತು. ಎಲ್ಲರೂ ಟೀಮ್ ವರ್ಕ್ ಮಾಡಿದ್ದೀವಿ. ಅದರಲ್ಲಿ ಪರಿಣಿತ ಮಕ್ಕಳು ತುಂಬ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಯಾವ ಥರ ಮಾಡಬೇಕು ಅಂತ ಅವರು ಕೂಡ ನಮಗೆ ಕೋಆರ್ಡಿನೇಟ್ ಮಾಡಿದ್ದಾರೆ. ಕುಮಾರ್ ಸರ್ಗೂ ಪರಿಣಿತ ಮಕ್ಕಳು ತುಂಬ ಥ್ಯಾಂಕ್ಸ್ ಹೇಳಿದ್ದೀನಿ ಸರ್. ಮತ್ತು ನನ್ನ ಒಂದು 4 ಮೆಂಬರ್ಸ್ ಏನು ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ, ನನ್ನನ್ನು ಸೇರಿ ಆ 3 ಮೆಂಬರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಖುಷಿ ಆಯಿತು.